ಅರವಿಂದ್ ಹೋಗುತ್ತಿರುವುದನ್ನು ಅಪ್ಪುವಿಗೂ ಬಹಳ ಬೇಸರ ತರಿಸಿತ್ತು. ಜೊತೆಗೆ ಸಣ್ಣವನಿದ್ದಾಗಿನಿಂದಲೂ ಅರವಿಂದ್ ಕಷ್ಟಪಡುತ್ತಲೇ ಬಂದಿರೋದನ್ನು ಅವನು ನೋಡಿದ್ದ. ಹಾಗಾಗಿ ಅವನು ಜೀವನದಲ್ಲಿ ನೆಲೆಗೊಳ್ಳಲಿ ಎಂದು ಅಪ್ಪುನೂ ಕೂಡ ಮನಸಾರೆ ಹಾರೈಸಿದ. ಆದಿಗೆ ಆಫೀಸ್ನಲ್ಲಿ ತುರ್ತು ಕೆಲಸವಿದ್ದುದರಿಂದ ಗೌರಿಯ ಜೊತೆ ಆಸ್ಪತ್ರೆಗೆ ಹೋಗಲು ಸಾಧ್ಯವಾಗಲಿಲ್ಲ. ಭೂಮಿಗೆ ಅದು ಕಾಲೇಜ್ನಲ್ಲಿ ಕ್ಲಾಸ್ ಇರಲಿಲ್ಲವಾದ್ದರಿಂದ ಅವಳು ಮತ್ತು ಸುಮಿತ್ರಾ ಇಬ್ಬರೂ ಸೇರಿ ಗೌರಿಯೊಂದಿಗೆ ಆಸ್ಪತ್ರೆಗೆ ಹೋದರು. ಇನ್ನೂ ಸರದಿಯ ಸಂಖ್ಯೆ ಬಾರದ ಕಾರಣ ಮೂವರು ಡಾಕ್ಟರ್ ಕ್ಯಾಬಿನ್ ಮುಂದಿದ್ದ ಕುರ್ಚಿಗಳಲ್ಲಿ ಕುಳಿತುಕೊಂಡ್ರು. ಬಹಳಷ್ಟು ಜನರಿದ್ದರಿಂದ ಮೂವರಿಗೂ ಬೇಸರವಾಗತೊಡಗಿತ್ತು. ಭೂಮಿ ಮೊಬೈಲ್ನಲ್ಲಿ ಏನೇನೋ ನೋಡುತ್ತಾ ಸುಮ್ಮನೆ ಡಾಕ್ಟರ್ ಕ್ಯಾಬಿನ್ ಬಾಗಿಲಿನತ್ತ ಕಣ್ಣು ಹಾಯಿಸಿದಳು. ಶಿಖಾ ಮತ್ತು ಅವಳ ಜೊತೆಯಲ್ಲಿದ್ದ ಓರ್ವ ಯುವಕನನ್ನ ಕಂಡು ಅವಳು ಆತಂಕದಿಂದ ಗೌರಿಯ ಕೈಯನ್ನ ಗಟ್ಟಿಯಾಗಿ ಹಿಡಿದಳು. ಏನಾಯ್ತಮ್ಮ? ಭೂಮಿಯ ಮುಖದಲ್ಲಾದ ದಿಢೀರ್ ಬದಲಾವಣೆಯನ್ನ ಕಂಡು ಗೌರಿ ವಿಚಾರಿಸಿದಳು. ಅತ್ತಿಗೆ, ಆ ಡಾಕ್ಟರ್ ಕ್ಯಾಬಿನ್ನಿಂದ ಈಗ ಹೊರಬಂದದ್ದು ಶಿಖಾ. ಅವಳ ಜೊತೆ ಒಬ್ಬ ಹುಡುಗನೂ ಕೂಡ ಇದ್ದಾನೆ. ನನಗೆ ಯಾಕೋ ಭಯವಾಗ್ತಿದೆ. ಅವರಿಬ್ಬರು ಗೈನಕಾಲಜಿಸ್ಟ್ ಡಾಕ್ಟರ್ ಬಳಿ ಯಾಕೆ ಬಂದಿದ್ದಾರೆ? ಅವಳ ಮುಖದಲ್ಲಿದ್ದ ಆತಂಕವನ್ನು ಅರಿತ ಗೌರಿ ಅವಳನ್ನು ಸಮಾಧಾನಪಡಿಸಿ ಡಾಕ್ಟರ್ ನಂಬರ್ಗೆ ಕಾಲ್ ಮಾಡಿದಳು. ಆದಿ ಮತ್ತು ಗೌರಿಯ ಪರಿಚಯದ ಡಾಕ್ಟರ್ ಆದ್ರಿಂದ ಗೌರಿ ಕಾಲ್ ಮಾಡಿದ ಕೂಡಲೇ ಅವರು ಕರೆ ಸ್ವೀಕರಿಸಿದರು. ಗೌರಿ ಶಿಖಾ ಅಲ್ಲಿಗೆ ಬಂದಿದ್ದರ ಬಗ್ಗೆ ವಿವರವಾಗಿ ವಿಚಾರಿಸಿದಳು. ಸ್ವಲ್ಪ ಹೊತ್ತು ಮಾತನಾಡಿ ಕಾಲ್ ಕಟ್ ಮಾಡಿದಾಗ ಗೌರಿಯ ಮುಖದಲ್ಲೂ ಗಾಢವಾದ ಆತಂಕವಿತ್ತು. ಏನಾಯಿತು ಅತ್ತಿಗೆ? ಡಾಕ್ಟರ್ ಏನು ಹೇಳಿದ್ರು? ಏನಾದರೂ ಸಮಸ್ಯೆ ಇದೆನಾ? ಶಿಖಾ ತನ್ನನ್ನು ಎಷ್ಟೇ ದ್ವೇಷಿಸಿದರೂ ಅವಳು ತನ್ನ ತಂಗಿ ಎನ್ನುವ ಮಮಕಾರದಿಂದ ಭೂಮಿ ಆತಂಕದಿಂದಲೇ ಕೇಳಿದಳು. ಭೂಮಿ, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ಸುಮ್ಮನೆ ಅಳುವುದಾಗಲಿ ಗಲಾಟೆ ಮಾಡುವುದಾಗಲಿ ಮಾಡಬೇಡ. ಶಿಖಾ ಪ್ರೆಗ್ನೆಂಟ್ ಆಗಿದ್ದಾಳೆ. ಭೂಮಿಯ ಕಿವಿಗೆ ಸಿಡಿಲು ಬಡಿದಂತಾಯಿತು. ಅತ್ತಿಗೆ, ಅವಳು ಸಣ್ಣ ಹುಡುಗಿ. ಡಾಕ್ಟರ್ ಬೇರೆ ಯಾರ ಬಗ್ಗೆನೂ ಹೇಳಿರಬೇಕು ಅತ್ತಿಗೆ. ಅವಳಿಗೆ ನಂಬಲು ಸಾಧ್ಯವಾಗದೆ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಗೌರಿಯನ್ನು ನೋಡಿದಳು. ಇಲ್ಲ ಕಂದ, ಅವಳು ಅಬಾರ್ಷನ್ ಮಾಡಿಸ್ಕೋದಕ್ಕೆ ಬಂದಿದ್ದಾಳಂತೆ. ಅವಳ ಜೊತೆ ಇದ್ದ ಆ ಹುಡುಗನೇ ಅವಳನ್ನು ಕರೆತಂದದ್ದು. ಭೂಮಿಯ ದೇಹ ನಿತ್ರಾಣವಾಯಿತು. ಸುಮಿತ್ರಾ ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವಳನ್ನು ತಬ್ಬಿಕೊಂಡು ಕುರ್ಚಿಯಲ್ಲಿ ಕೂರಿಸಿದಳು. ನೀನು ಹೀಗೆಲ್ಲ ಹೆದರಬಾರ್ದು ಮಗಳೇ. ಯಾವ ತಪ್ಪನ್ನು ಮಾಡದ ಶ್ರೀಯ ಬದುಕನ್ನು ಅವಳು ಹೇಗೆ ಹಾಳು ಮಾಡಿದಳು ಅಂತ ನಿನಗೆ ಮರ್ತೋಯ್ತಾ? ತಪ್ಪು ಮಾಡಿದವರು ಎಂದಿಗೂ ಶಿಕ್ಷೆ ಅನುಭವಿಸಲೇಬೇಕು. ಹಾಗಾಗಿ ನೀನು ಯೋಚಿಸಬೇಡ. ಮೊದಲು ಅಗ್ನಿಗೆ ಕಾಲ್ ಮಾಡಿ ವಿಷಯನ ತಿಳಿಸು. ಸುಮಿತ್ರಾ ಸಾಂತ್ವನ ಹೇಳಿದ ಕೂಡಲೇ ಭೂಮಿ ಅಗ್ನಿಗೆ ಕರೆ ಮಾಡಿ ಎಲ್ಲವನ್ನ ವಿವರಿಸಿದಳು. ಅಗ್ನಿಗೂ ಮೊದಲು ಅದನ್ನೇನು ನಂಬಲಾಗಲಿಲ್ಲ. ಭೂಮಿಯ ಮಾನಸಿಕ ಸ್ಥಿತಿಯನ್ನು ಅರಿತವನಿಗೆ ಅವಳನ್ನು ಸಮಾಧಾನಪಡಿಸಿ ಫೋನ್ ಇಡಲು ಹೇಳಿದ. ಮುಂದೇನು ಮಾಡುವುದೆಂದು ಯೋಚಿಸುತ್ತಿದ್ದ ಅಗ್ನಿಗೆ ಅಂದು ರಾಜಿತಾ ಹೇಳಿದ ಮಾತುಗಳು ನೆನಪಾದವು. ಶ್ರೀಗೆ ಊರಿಗೆ ಬರಲಾಗದ ಪರಿಸ್ಥಿತಿಯಿಂದ ಎನ್ನುವ ಮಾತು ನೆನಪಾದೊಡನೆ ಅಗ್ನಿ ತಕ್ಷಣವೇ ಶ್ರೀಗೆ ಕರೆ ಮಾಡಿ ವಿಷಯವನ್ನು ತಿಳಿಸಿದ. ಅಗ್ನಿಯಂತೆಯೇ ಶ್ರೀಗೂ ಒಂದು ಕ್ಷಣ ಆಘಾತವಾಯಿತು. ಆದರೆ ಆಮೇಲೆ ಅವನು ಜೋರಾಗಿ ನಗಲಾರಂಭಿಸಿದ. ಶ್ರೀ, ಅವನ ನಗು ಅಗ್ನಿಗೆ ಕೊಂಚ ಕಿರಿಕಿರಿಯುಂಟು ಮಾಡಿದ್ದರಿಂದ ಅವನು ಗಂಭೀರವಾಗಿ ಕರೆದ. ನಾನು ಆರಾಮಾಗಿದ್ದೀನಿ ಅಗ್ನಿ. ನಾನು ಹೀಗೆ ನಕ್ಕು ಎಷ್ಟು ತಿಂಗಳಾಯಿತು ಗೊತ್ತಾ? ಅಷ್ಟೊಂದು ಜನರ ಮುಂದೆ ನನ್ನ ಅಪ್ಪ ಅಮ್ಮ ಮತ್ತು ನನ್ನನ್ನು ಅವರು ಹೇಗೆ ಅವಮಾನಿಸಿದ್ರು ಎನ್ನುವುದು ನಿನಗೆ ಗೊತ್ತಿಲ್ಲ. ಇದನ್ನೇ ಕರ್ಮ ಅನ್ನೋದು. ಅವ್ರು ಮಾಡಿದ ಪಾಪದ ಫಲವನ್ನು ದೇವರು ಈಗ ನೀಡ್ತಾ ಇದ್ದಾನೆ. ಈಗ ನನ್ನ ಸಮಯ ಶುರುವಾಗಿದೆ ನೋಡು. ನಾನು ನಿನಗೆ ಕಾಲ್ ಮಾಡ್ತೀನಿ ಅಗ್ನಿ. ನನಗೊಂದು ಸಹಾಯ ಮಾಡ್ತೀಯಾ? ಹಾಂ ಹೇಳು. ಆ ಹುಡುಗ ಯಾರೆಂದು ಕಂಡು ಹಿಡಿಬೇಕು. ಜೊತೆಗೆ ಅವನು ಆ ಊರು ಬಿಟ್ಟು ಹೋಗದಂತೆ ನೋಡ್ಕೊಳ್ಬೇಕು. ಅದನ್ನು ನಾನು ನೋಡ್ಕೊಳ್ತೀನಿ. ಸರಿ, ನಾನು ಕಾಲ್ ಕಟ್ ಮಾಡ್ತೀನಿ. ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಭೂಮಿಗೆ ಬೇಡವಾದದ್ದನ್ನೆಲ್ಲ ಯೋಚಿಸಿ ಸುಮ್ಮನೆ ಕಣ್ಣೀರು ಹಾಕಬೇಡ ಅಂತ ಹೇಳು. ಅಷ್ಟು ಹೇಳಿ ಶ್ರೀ ಕಾಲ್ ಕಟ್ ಮಾಡ್ದ. ಆದರೂ ಅಗ್ನಿಯ ತಲೆಯಲ್ಲಿ ಏನೇನೋ ಯೋಚನೆಗಳು ಓಡುತ್ತಿದ್ದವು. ರಾತ್ರಿ ಭೂಮಿ ಹಾಸಿಗೆಯ ಮೇಲೆ ಕುಳಿತು ತೀವ್ರವಾದ ಆಲೋಚನೆಯಲ್ಲಿದ್ದಳು. ಶಿಖಾಳ ವಿಷಯ ಹೊರಬಿದ್ದಾಗ ಉಂಟಾಗಬಹುದಾದ ಅವಮಾನದ ಬಗ್ಗೆನೇ ಅವಳ ತಲೆ ಕೆಡಿಸಿಕೊಳ್ಳುತ್ತಿದ್ದಳು. ಶ್ರೀಗೆ ವಿಚಾರ ತಿಳಿದರೆ ಖಂಡಿತ ಸುಮ್ಮನಿರೋದಿಲ್ಲ. ಏಕೆಂದರೆ ಅವರೆಲ್ಲರೂ ಸೇರಿ ಆತನಿಗೆ ಅಷ್ಟೊಂದು ನೋವು ಕೊಟ್ಟಿದ್ದಾರೆ. ಊರಿನಲ್ಲಿದ್ದರೆ ತನ್ನ ಬದುಕು ಎಲ್ಲಿ ನಾಶವಾಗುತ್ತದೇನೋ ಎನ್ನುವ ಭಯದಿಂದಲೇ ಅಂದು ರಾತ್ರೋರಾತ್ರಿ ಮಾವ ಅವನನ್ನು ಬೇರೆ ಊರಿಗೆ ಕಳುಹಿಸಿದ್ರು. ಒಬ್ಬನೇ ಮಗ. ಆತನ ಭವಿಷ್ಯ ಕಣ್ಮುಂದೆಯೇ ಕಮರಿ ಹೋಗುವುದನ್ನು ನೋಡಲಾಗದೆ ಆ ತಂದೆ ತಾಯಿ ಬಹಳ ಕಣ್ಣೀರು ಹಾಕಿದ್ದರು. ತಾನು ಯಾವ ತಪ್ಪನ್ನೂ ಮಾಡಿಲ್ಲವೆಂದು ಶ್ರೀ ಎಷ್ಟೇ ಆಣೆಗಳನ್ನು ಮಾಡಿದ್ರೂ ಯಾರೊಬ್ಬರೂ ಅವನನ್ನು ನಂಬಲೇ ಇಲ್ಲ.
ಎಲ್ಲರೂ ಸೇರಿ ಶಿಖಾಳನ್ನ ಮದುವೆಯಾಗಲು ಬಲವಂತಪಡಿಸಿದಾಗ ಶ್ರೀ ತನ್ನತ್ತ ನೋಡಿದ ಆ ದೃಷ್ಟಿಯನ್ನ ಮರೆಯೋದಕ್ಕೆ ಅವಳಿಗೆ ಸಾಧ್ಯವಾಗುತ್ತಿರಲಿಲ್ಲ. ಅದನ್ನೆಲ್ಲ ನೆನೆದು ಅವಳ ಎದೆಯಲ್ಲಿ ಸಂಕಟವಾಯಿತು. ಅದೇ ಕ್ಷಣ ಅವಳ ಮನಸ್ಸಿನಲ್ಲಿ ಶಿವಾಳ ಮುಖ ಕೂಡ ಮೂಡಿತು. ಶಿಖಾ ಮಾಡಿದ ತಪ್ಪಿನಿಂದಾಗಿ ಶಿವಾಳ ಬದುಕು ಎಲ್ಲಿ ನಾಶವಾಗುತ್ತದೇನೋ ಎಂದು ಅವಳು ಆತಂಕಗೊಂಡಳು. ಎಂದಿಗೂ ಅಳಿಸಲಾಗದ ಕಳಂಕವೊಂದು ಈಗ ಕಣ್ಮುಂದೆ ನಿಂತಿದೆ. ಏನು ಮಾಡಬೇಕೆಂದರಿಯದೆ ಅವಳ ತಲೆ ಬಿಸಿಯಾಗತೊಡಗಿತು. ಬಹಳ ಹೊತ್ತಾಯ್ತಲ್ಲ ಹೀಗೆ ಯೋಚನೆ ಮಾಡ್ತಾ ಇದೀಯಾ? ಅಷ್ಟೊಂದು ಯೋಚಿಸಲು ಏನಿದೆ? ಕಾಲೇಜ್ನಲ್ಲಿ ಹೊಸದಾಗಿ ಯಾರಾದರೂ ಕಣ್ಣು ಹೊಡೆದ್ರಾ? ತುಂಟ ನಗುವಿನೊಂದಿಗೆ ಹಾಸಿಗೆಯ ಮೇಲೆ ಒರಗುತ್ತಲೇ ಅಗ್ನಿ ಅವಳನ್ನು ಕೇಳಿದ. ಅಗ್ನಿ, ನನಗೆ ಬಹಳ ಭಯ ಆಗ್ತಿದೆ. ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತದೆ ಅಂತ ಗೊತ್ತಿಲ್ಲ. ಆ ಶಿಖಾಗೆ ಇಷ್ಟು ಬುದ್ಧಿ ಇಲ್ವೇ? ದೇವ್ರೆ, ಈ ವಿಚಾರ ಎಲ್ರಿಗೂ ಗೊತ್ತಾದರೆ ಭೂಮಿಯ ಇಡೀ ದೇಹ ಬೆವರುತ್ತಿತ್ತು. ಅವಳ ಪರಿಸ್ಥಿತಿಯನ್ನು ಕಂಡು ಅಗ್ನಿ ಅವಳನ್ನು ಎಳೆದು ತನ್ನ ಎದೆಗೊರಗಿಸಿಕೊಂಡ. ನೋಡು ಭಾಮಿ, ಬೇಡವಾದದ್ದನ್ನು ಯೋಚಿಸಿ ತಲೆ ಕೆಡಿಸಿಕೊಳ್ಳಬಾರದೆಂದು ನಿನಗೆ ನಾನು ಎಷ್ಟು ಸಲ ಹೇಳಿದ್ದೀನಿ. ಈ ವಿಚಾರದಲ್ಲಿ ನೀನೇಕೆ ಆತಂಕ ಪಡಬೇಕು? ಇದಕ್ಕೆ ನೀನು ಕಾರಣ. ಅವಳಿಗೆ ಗರ್ಭ ಬರುವಂತೆ ಮಾಡಿದ್ದು ನೀನಾ? ಅಲ್ವಲ್ಲ. ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋ ವಯಸ್ಸು ಅವಳಿಗಾಗಿದೆ. ತಾನೇ ತಂದುಕೊಂಡದ್ದನ್ನು ಅವಳೇ ಅನುಭವಿಸ್ಲಿ ಬಿಡು. ನನಗಂತೂ ಒಂದು ವಿಷಯ ಸ್ಪಷ್ಟವಾಗಿದೆ. ಶ್ರೀ ಆದಷ್ಟು ಬೇಗ ಊರಿಗೆ ಬರೋದು ಖಂಡಿತ. ಅವನು ಇಷ್ಟೆಲ್ಲ ಅನುಭವಿಸಿದ್ದಾನಲ್ವೇ, ಇದೆಲ್ಲ ಕರ್ಮಫಲ ಇರಬೇಕು. ಅಂದು ಜಾತ್ರೆಯ ದಿನ ಎಲ್ಲ ಬಂಧುಗಳ ಮುಂದೆನೂ ತಲೆ ತಗ್ಗಿಸಿ ನಿಂತಿದ್ದ ಶ್ರೀಯ ಮುಖವನ್ನು ಒಮ್ಮೆ ನೆನಪಿಸ್ಕೋ ಭೂಮಿ. ಹೆಂಡತಿ ಬೇರೊಬ್ಬನ ಜೊತೆ ಓಡಿ ಹೋದಳೆಂದು ಒಂದು ಹಸುಗೂಸನ್ನು ಮತ್ತು 8 ವರ್ಷದ ಮಗನನ್ನು ಅನಾಥರನ್ನಾಗಿ ಮಾಡಿ ಇನ್ನೊಬ್ಬಳನ್ನು ಮದುವೆಯಾದ ನಿನ್ನ ಅಪ್ಪ ತಪ್ಪು ಮಾಡಿದ್ದಾನಲ್ಲವೇ? ತನ್ನ ಸ್ವಂತ ಮಗಳೆಂದೂ ನೋಡದೆ ಆಸ್ತಿಗಾಗಿ ನಿನ್ನನ್ನೇ ಬಲಿ ಕೊಡಲು ನಿಂತಾಗ ಅದೇ ಪರಿಸ್ಥಿತಿ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಮಗಳಿಗೂ ಬರಬಹುದು ಎಂದು ಆತ ಎಂದಾದರೂ ಯೋಚಿಸಿದ್ನೆ? ಇನ್ನು ನಿನ್ನಮ್ಮ 2ನೇ ಗಂಡನಿಗೆ ಹುಟ್ಟಿದ ಮಗಳ ಮೇಲೆ ಪ್ರಾಣವನ್ನೇ ಇಟ್ಟು ಅವಳಿಗೆ ಇಷ್ಟವಾದುದನ್ನೇ ಮದುವೆ ಮಾಡಲು ಹೊರಟಾಗ ಅಲ್ಲಿ ಜಾತಕದ ದೋಷ ಎದುರಾಗಿ ಆ ಮದುವೆಯಾಗಬೇಕಿದ್ದವನನ್ನೇ ಮೊದಲ ಗಂಡನ ಮಗಳನ್ನು ತನ್ನ ಹೆಂಡತಿಯನ್ನಾಗಿ ಮನೆಗೆ ಕರೆತರುತ್ತಾನೆ ಅಂದರೆ ದೇವರು ಎನ್ನುವ ಶಕ್ತಿಯೊಂದು ಇದ್ದೇ ಇದೆ ಅಲ್ವೇ ಭಾಮಿ? ಇದು ಕರ್ಮ. ಅವನು ಹೇಳುತ್ತಿರುವುದನ್ನೆಲ್ಲ ಭಾಮಿ ಮೌನವಾಗಿ ಕೇಳಿಸ್ಕೊಳ್ತಾ ಇದ್ಲು. ಯಾಕೆಂದರೆ ಅದೆಲ್ಲವೂ ಅಕ್ಷರಶಃ ಸತ್ಯವಾಗಿತ್ತು. ಆ ರಾತ್ರಿ ಶ್ರೀಯ ಬದುಕಿನಲ್ಲಿ ಆ ಘಟನೆ ನಡೆಯದಿದ್ದರೆ ನಾವು ಭೇಟಿಯಾಗುತ್ತಿದ್ದೆವ ಅಗ್ನಿ? ನನ್ನ ಕೊರಳಿಗೆ ಅಗ್ನಿ ನಿನ್ನ ಕೈಯಿಂದ ತಾಳಿ ಬೀಳ್ತಾ ಇತ್ತ? ಭೂಮಿ ಆ ಪ್ರಶ್ನೆಗೆ ಅಗ್ನಿ ಒಂದು ಕ್ಷಣ ಮೌನವಾದ. ಭೂಮಿ ಅಗ್ನಿಯ ಮುಖವನ್ನೇ ದೃಷ್ಟಿಸಿ ನೋಡುತ್ತಿದ್ದಳು. ಯಾಕೆ ಅಗ್ನಿ ಏನು ಮಾತನಾಡುತ್ತಿಲ್ಲ? ಮತ್ತೆ ಅವಳದೇ ಪ್ರಶ್ನೆ ಕೇಳಿ ಅಗ್ನಿ ಮುಗುಳ್ನಕ್ಕ. ಭೂಮಿ, ನಾವು ಒಂದಾಗಬೇಕೆನ್ನೋದು ವಿಧಿಯ ಬರಹವಾಗಿತ್ತು. ಅದಕ್ಕಾಗಿಯೇ ವಿಧಿ ನಮ್ಮಿಬ್ಬರನ್ನ ಹೀಗೆ ಸೇರಿಸಿದ್ದು. ನೀನೇ ಒಮ್ಮೆ ಯೋಚನೆ ಮಾಡು. ಒಂದು ವೇಳೆ ನಾನು ಅಭಿರಾಮಿಯಿಂದ ದೂರವಾಗದಿದ್ದರೆ ನೀ ನನಗೆ ಸಿಗ್ತಾ ಇದ್ದೀಯಾ? ಅಥವಾ ಸಿಕ್ಕಿದ್ರು ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನಾ? ಅದಕ್ಕೆ ಯಾವ ಉತ್ತರವನ್ನು ಕೊಡದೆ ಅವಳು ಅವನನ್ನೇ ನೋಡುತ್ತಿದ್ದಳು. ಭೂಮಿ, ಇವೆಲ್ಲವೂ ಭಗವಂತನ ಇಚ್ಛೆಯಿಂದಲೇ ನಾವು ಭಾವಿಸಬೇಕು. ನಾನು ಹಾಗೆ ನಂಬಲು ಇಷ್ಟಪಡುತ್ತೇನೆ. ಇನ್ನು ಶ್ರೀ ಮತ್ತು ಅಭಿರಾಮಿಯ ವಿಚಾರ, ಇವರು ಕೂಡ ಅದೇ ದೇವರ ಇಚ್ಛೆಯಂತೆಯೇ ನಮ್ಮ ಬದುಕಿನಿಂದ ದೂರಾಗಿದ್ದಾರೆ. ಹಾಗಾಗಿ ಬೇಡವಾದ ವಿಷಯಗಳ ಬಗ್ಗೆ ಯೋಚಿಸಿ ಸುಮ್ಮನೆ ಕಣ್ಣೀರು ಹಾಕಬಾರ್ದು. ನಮಗೆ ನಾವಿಬ್ಬರೇ ಸಾಕು. ಅಗ್ನಿಗೆ ಭೂಮಿಯೇ ಸರಿ ಜೋಡಿ ಎಂದು ಆ ದೇವರಿಗೂ ಗೊತ್ತು. ಹಾಗಾಗಿ ಬೇರೆ ವಿಷಯಗಳ ಬಗ್ಗೆ ಯೋಚಿಸಿ ನನ್ನ ಹೆಂಡತಿ ಕೊರಗೋದು ಬೇಡ. ಅವನು ಹೇಳುತ್ತಿರುವುದನ್ನೆಲ್ಲ ಕೇಳಿ ಅವಳು ತನ್ನ ಮುಖವನ್ನು ಅವನ ಎದೆಯ ಮೇಲೆ ಸೇರಿಸಿಕೊಂಡಳು. ಶ್ರೀ ಹೆಚ್ಚೆಂದರೆ ನಾಳೆನೇ ಊರಿಗೆ ಬರಬಹುದು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆದರೆ ಅವನು ಬಂದ ಮೇಲೆ ಏನೆಲ್ಲ ಆಗುತ್ತದೆ ಅಂತ ನನಗೆ ಗೊತ್ತಿಲ್ಲ. ಅವನು ಎಲ್ಲವನ್ನೂ ಕಳೆದುಕೊಂಡು ಇಲ್ಲಿಂದ ಹೋದವನು. ಹಾಗಾಗಿ ತನ್ನೆಲ್ಲವನ್ನೂ ಕಳೆದುಕೊಂಡವರನ್ನು ಅವನು ಹೇಗೆ ಎದುರಿಸುತ್ತಾನೋ ನಾವೇ ಕಾದು ನೋಡಬೇಕು. ಅವಳ ಮನಸ್ಸಿನಲ್ಲಿ ಯಾವುದೋ ವಿವರಿಸಲಾಗದ ಆತಂಕವೊಂದು ಶುರುವಾಗಿತ್ತು. ಏನೋ ಒಂದು ಅನಾಹುತ ಕಾದಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಅಗ್ನಿ. ನನಗೆ ಯಾಕೋ ಬಹಳ ಭಯ ಆಗ್ತಿದೆ. ಅವಳು ಹಾಗೆ ಹೇಳುವಾಗಲೇ ಅವಳ ಕಣ್ಣುಗಳು ಕೆಂಪವಾಗತೊಡಗಿದವು. ನೋಡು,
ಏನೇ ಆದರೂ ಅದ್ಯಾವುದು ನಮಗೆ ಸಂಬಂಧಿಸಿದ್ದಲ್ಲ. ನನ್ನ ಭೂಮಿ ಇನ್ನು ಮುಂದೆ ಯಾವುದರ ಬಗ್ಗೆನೂ ಯೋಚಿಸಿ ಒದ್ದಾಡಬಾರ್ದು, ತಿಳಿತಾ? ಸಾಯೋವರೆಗೂ ನಿನ್ನ ಅಗ್ನಿ ನಿನ್ನ ಜೊತೆಯಲ್ಲೇ ಇರ್ತಾನೆ. ಅಗ್ನಿ ಹಾಗೆ ಹೇಳುತ್ತಲೇ ಅವಳ ಹಣೆಯ ಮೇಲೆ ಚುಂಬಿಸಿ ಕಣ್ಣು ಮಿಟುಕಿಸಿದ. ಇನ್ನೂ ಬೇಡವಾದದ್ದೇನೋ ಯೋಚಿಸೋದು ಬೇಡ, ಎಲ್ಲವೂ ಒಳ್ಳೆಯದೇ ಆಗಲಿ ಎಂದು ಪ್ರಾರ್ಥಿಸಿ ಮಲ್ಕೋ. ಅವನು ಹೇಳಿದ್ದನ್ನು ಕೇಳಿ ಭೂಮಿ ತನ್ನ ಮುಖವನ್ನು ಅವನ ಎದೆಗೊರಗಿಸಿ ಅವನನ್ನು ತಬ್ಬಿಕೊಂಡು ಮಲಗಿದಳು. ಬೆಳಗ್ಗೆ ದೋಸೆ ಹಾಕುತ್ತಿದ್ದಾಗ ದಿಢೀರನೆ ಕಾಲಿಂಗ್ ಬೆಲ್ ಸದ್ದು ಕೇಳಿಸತೊಡಗಿತು. ರಾಜಿತಾ ಬೇಗನೆ ಸ್ಟೋವ್ ಆಫ್ ಮಾಡಿ ಯಾರೆಂದು ನೋಡಲು ಹೊರಬಂದರು. ಬಾಗಿಲು ತೆರೆದು ನೋಡಿದ. ರಾಜಿತಾ ಎದುರಿಗೆ ನಿಂತಿದ್ದ ಶ್ರೀಯನ್ನ ಕಂಡು ಬೆಚ್ಚಿ ಬಿದ್ರು. ರಾಜಿಪುಟ್ಟಿ. ಶ್ರೀ ಹಾಗೆ ಕೂಗುತ್ತಲೇ ರಾಜಿತಾರನ್ನ ಎತ್ತಿಕೊಂಡು ಗಿರಗಿರನೆ ತಿರುಗಿಸಿದ. ಶ್ರೀ ಮೊದಲು ನನ್ನನ್ನು ಕೆಳಗಿಳಿಸು, ಏನಿದು ನಿನ್ನ ಹುಚ್ಚಾಟ? ಅವರು ಹಾಗೆ ಹೇಳುತ್ತಲೇ ಅವನ ಕೈಯಿಂದ ಬಿಡಿಸಿಕೊಂಡು ಕೆಳಗಿಳಿದರು. ಶ್ರೀ ಅಮ್ಮನ ಕೆನ್ನೆಗೆ ಬಲವಾಗಿ ಮುತ್ತಿಟ್ಟ. ಏನೇನೋ ಮಾಡ್ತಿದ್ದೀಯಾ ಶ್ರೀ ನೀನು? ಯಾರನ್ನು ಕೇಳಿ ನೀನು ಊರಿಗೆ ಬಂದೆ? ಇದೇನಾದರೂ ಅಪ್ಪನಿಗೆ ಗೊತ್ತಾದರೆ ಪರಿಸ್ಥಿತಿ ಏನಾಗಬಹುದು ಅಂತ ನಿನ್ಗೆ ಗೊತ್ತಾ? ರಾಜಿತಾಳ ಪ್ರಶ್ನೆ ಕೇಳಿದೊಡನೆ ಅವನು ಜೋರಾಗಿ ನಗಲಾರಂಭಿಸಿದ. ಇನ್ಮುಂದೆ ಇಲ್ಲಿ ಯಾವ ಭೂಕಂಪನೂ ಆಗೋದಿಲ್ಲ ಅಮ್ಮ, ಎಲ್ಲವನ್ನು ಸರಿಪಡಿಸಲೇ ನಾನು ಬಂದಿರೋದು. ಅವನು ಹೇಳುತ್ತಿರುವುದು ಅರ್ಥವಾಗದೆ ರಾಜಿತಾ ಅವರನ್ನೇ ದಿಟ್ಟಿಸಿ ನೋಡಿದ್ರು. ಹೀಗೆ ನೋಡ್ತಾ ಇದ್ರೆ ನಿನ್ನ ಕಣ್ಣುಗಳು ಹೊರಗೆ ಬಂದ್ಬಿಡತ್ತೆ ಅಮ್ಮ. ನನಗೆ ಬಹಳ ಹಸಿವಾಗ್ತಿದೆ. ಇಂದು ಬೆಳಗಿನ ತಿಂಡಿ ಏನು ಸ್ಪೆಷಲ್? ದೋಸೆ ಮಾಡಿದ್ದೀನಿ, ನಿನ್ ಬಾ. ಅಜ್ಜಿ ಮತ್ತು ತಾತ ಎಲ್ಲಿದ್ದಾರೆ? ಇಲ್ಲದೆ ಇದ್ರೆ ಅವರಿಬ್ಬರು ಹೊರಗೆ ಇರಬೇಕಾಗಿತ್ತಲ್ವಾ? ಅವನು ಸುತ್ತಲೂ ಕಣ್ಣಾಡಿಸುತ್ತಾ ಕೇಶವ್ ಮತ್ತು ನಾಣಿ ಅಜ್ಜಿಯನ್ನ ಹುಡುಕಿದ. ಅವರಿಬ್ಬರೂ ಹೊರಗೆ ತೋಟದ ಕೆಲಸದಲ್ಲಿದ್ದಾರೆ. ಈಗ ಸಣ್ಣದೊಂದು ಕೈತೋಟ ಮಾಡಿದ್ದಾರೆ. ಹಾಗಾಗಿ ನಾವು ತರಕಾರಿಗಳನ್ನೆಲ್ಲ ಹೊರಗಿಂದ ತರುವಂಥ ಅವಶ್ಯಕತೆ ಏನಿಲ್ಲ. ರಾಜಿತಾ ಮುಗುಳ್ನಗುತ್ತಲೇ ಹೇಳಿ ಅಡುಗೆ ಮನೆಯತ್ತ ನಡೆದಾಗ ಅವನು ಮೋಹನ್ ಬಗ್ಗೆ ವಿಚಾರಿಸಿದ. ಅಪ್ಪ ಹೋದ್ರ ಅಮ್ಮ? ಇಲ್ಲಪ್ಪ, ನಿನ್ನೆ ಬರೋದು ತಡ ಆಯಿತು. ಈಗ ಎದ್ದಿರಬಹುದು. ಕರಿಲಾ? ಬೇಡ ಬೇಡ, ಎದ್ದೇಳಿ ಬಿಡು ನಿಧಾನಕ್ಕೆ. ಅವನು ಹಾಗೆ ಹೇಳಿ ಅಡುಗೆ ಮನೆಯ ಹಿಂಬಾಗಿಲು ತೆರೆದು ಅಂಗಳಕ್ಕೆ ಬಂದ. ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಕೇಶವ್ ಮತ್ತು ನಾಣಿ ಅಜ್ಜಿಯನ್ನ ಕಂಡೊಡನೆ ಅವನು ಅವರತ್ತ ಓಡಿ ಹೋದ. ಅವನನ್ನು ನಿರೀಕ್ಷಿಸದ ಅವರಿಬ್ಬರು ಒಂದು ಕ್ಷಣ ದಂಗಾದರೂ ಕೂಡ ಆಮೇಲೆ ಓಡಿ ಬಂದು ಅವನನ್ನು ಅಪ್ಪಿಕೊಂಡು ಯೋಗಕ್ಷೇಮವನ್ನು ವಿಚಾರಿಸಲಾರಂಭಿಸಿದರು. ಎಲ್ಲರೂ ಸೇರಿ ಊಟ ಮಾಡುತ್ತಿದ್ದರು. ಶ್ರೀ ಬೇಕಂತಲೇ ಏನೂ ಮಾತನಾಡದೆ ವಿಷಯವನ್ನು ಬದಲಾಯಿಸುತ್ತಿದ್ದ. ಈಗಲಾದರೂ ವಿಷಯ ಏನು ಅಂತ ಹೇಳು ಶ್ರೀ. ನೀನಾಕೆ ಯಾರಿಗೂ ಹೇಳದೆ ಊರಿಗೆ ಬಂದಿದ್ಯಾ? ನಾನು ಮೊದಲೇ ನಿನ್ನ ಬಳಿ ಹೇಳಿದ್ದೆ ತಾನೆ, ಇಲ್ಲಿನ ವಾತಾವರಣ ಸ್ವಲ್ಪ ತಣ್ಣಗಾದ ಮೇಲೆ ಊರಿಗೆ ಬಂದರೆ ಸಾಕು ಅಂತ. ಮೋಹನ್ ಸ್ವಲ್ಪ ಗಂಭೀರವಾಗಿಯೇ ಕೇಳಿದಾಗ ಅವನು ಮುಗುಳ್ನಕ್ಕನು. ನಾವು ಆ ವಾತಾವರಣವನ್ನು ಬಿಸಿ ಇರುವಾಗಲೇ ತಣ್ಣಗೆ ಮಾಡಬಹುದು ಅಪ್ಪ. ಅದಕ್ಕೊಂದು ದಾರಿ ಸಿಕ್ಕಿದೆ ನನಗೆ. ನಾನು ಬಂದಿದ್ದೀನಿ ಅಂತ ಗೊತ್ತಾದರೆ ಅವರು ಖಂಡಿತ ಇಲ್ಲಿಗೆ ಬಾರದೇ ಇರೋದಿಲ್ಲ. ಬರಲಿ ಬಿಡಿ, ಆಮೇಲೆ ನಾವು ನಮ್ಮ ಆಟವನ್ನು ಶುರು ಮಾಡೋಣ. ಅವನ ಮನಸ್ಸಿನಲ್ಲಿ ಏನೋ ಗೂಢವಾದ ಲೆಕ್ಕಾಚಾರಗಳಿವೆ ಎಂದು ಮೋಹನ್ಗೆ ಅರ್ಥವಾಯಿತು. ಅವನಾಗಿಯೇ ಏನನ್ನು ಹೇಳದಿದ್ದಾಗ ಆದರೂ ಹೆಚ್ಚೇನು ಕೇಳೋದಕ್ಕೆ ಹೋಗಲಿಲ್ಲ. ಪರೀಕ್ಷೆಗಳು ಹತ್ತಿರ ಬರುತ್ತಿದ್ದರಿಂದ ಭೂಮಿ ಭಾರದ್ವಾಜ್ ಮನೆಯಲ್ಲಿ ಓದಿನಲ್ಲೇ ಮುಳುಗಿದಳು. ತೋಟದ ಸಿಮೆಂಟ್ ಬೆಂಚ್ ಮೇಲೆ ಕುಳಿತು ಓದುತ್ತಿದ್ದಾಗ ಯಾವುದೋ ಕಾರು ಬರುತ್ತಿರುವುದನ್ನು ಕಂಡು ಅವಳು ಅತ್ತ ತಿರುಗಿ ನೋಡಿದಳು. ಕಾರಿನಿಂದ ಶ್ರೀ ಇಳಿತಾ ಇರೋದನ್ನು ಕಂಡೊಡನೆ ಅವಳು ಅಚ್ಚರಿಯಿಂದ ಎದ್ದು ನಿಂತು ಅವನತ್ತ ಓಡಿದಳು. ಶ್ರೀ ಓಡಿ ಬಂದು ಉಸಿರು ಬಿಡುತ್ತಿದ್ದ ಅವಳ ಕೊರಳಿನಲ್ಲಿದ್ದ ತಾಳಿ ಮತ್ತು ಹಣೆಯ ಮೇಲಿದ್ದ ಸಿಂಧೂರವನ್ನು ಕಂಡೊಡನೆ ಅವನ ಎದೆಯಾಳದಲ್ಲಿ ಸಣ್ಣದೊಂದು ನೋವು ಮಿಂಚಿ ಮರೆಯಾಯಿತು. ಭೂಮಿ. ಅವಳು ಓಡಿ ಬಂದು ತನ್ನ ಕೈ ಹಿಡಿದಿದ್ದನ್ನು ಅವನು ಸಂತೋಷದಿಂದ ನೋಡಿದ. ನಿನ್ನ ಮುಖದಲ್ಲಿರುವ ಆ ನಗುವನ್ನು ನೋಡಿದರೆ ಸಾಕು, ನೀನು ಹೇಗಿದ್ದೀಯಾ ಎಂದು ಕೇಳುವ ಅಗತ್ಯವೇನಿಲ್ಲ ಅಲ್ವಾ? ಅದಕ್ಕೆ ಅವಳು ನಗುತ್ತಲೇ ಹೌದು ಎನ್ನುವಂತೆ ತಲೆಯಾಡಿಸಿದಳು. ಶ್ರೀ, ಒಳಗ್ ಬಾ. ಊರಿಗೆ ಬರೋ ವಿಚಾರವನ್ನ ಯಾರಿಗೂ ಹೇಳದೆ ದಿಢೀರನೆ ಬಂದಿದೆಯಲ್ಲ? ಬೆಳಿಗ್ಗೆ ಅತ್ತೆ ರಾಜಿತಾ ಕಾಲ್ ಮಾಡಿದಾಗ ಹೇಳಿದ್ರು, ನಾನು ಊರಿಗೆ ಬಂದಿದ್ದೀಯಾ ಅಂತ, ನೀನು ಊರಿಗೆ ಬಂದಿದ್ದೀಯಾ ಅಂತ. ಏನೇ ಆದರೂ ಇಷ್ಟು ದಿನಗಳ ನಂತರ ನನ್ನನ್ನು ನೋಡಿದ್ದು ಬಹಳಾನೇ ಖುಷಿ ಆಯಿತು. ಅಗ್ನಿ ಮನೆಯಲ್ಲಿಲ್ವಾ? ಓ, ಇದಾರಲ್ಲ, ಬಾ ಒಳಗಡೆ. ಒಳಗೆ ಕುಳಿತರೆ ಓದೋದಿಲ್ಲ ಅಂತ ಹೇಳಿ ಅವರೇ ನನ್ನನ್ನು ಹೊರಗಡೆ ಕಳಿಸಿದ್ದು. ಅವಳು ಹಾಗೆ ಹೇಳುತ್ತಲೇ ಶ್ರೀಯ ಕೈ ಹಿಡಿದುಕೊಂಡು ಒಳಗೆ ನಡೆದಳು. ಶ್ರೀಯನ್ನ ಕಂಡೊಡನೆ ಮನೆಯವರೆಲ್ಲರೂ ಹೊರಬಂದರು. ಭೂಮಿಯ ಕೈ ಶ್ರೀಯ ಕೈಲಿರೋದನ್ನು ಕಂಡೊಡನೆ ಅಗ್ನಿಯ ಮುಖ ಸಣ್ಣದಾಯಿತು. ಅವನ ಆ ನಿಲುವನ್ನು ಕಂಡು ಭೂಮಿಗೆ ನಗು ಬಂತು. ಅವನತ್ತ ಕಣ್ಣುಗಳಳಿಸಿ ನೋಡುತ್ತಲೇ ಭೂಮಿ ಅವರಿಗೆ ಕುಡಿಯಲು ಏನಾದರೂ ತರೋಣವೇ ಅಂತ ಅಡುಗೆ ಮನೆ ಕಡೆ ಹೋದ್ಲು.
ಅವಳು ಜ್ಯೂಸ್ ತೆಗೆದುಕೊಂಡು ಬರುವಷ್ಟರಲ್ಲಿ ಅಗ್ನಿ ಮತ್ತು ಶ್ರೀ ಇಬ್ಬರು ಹಾಲ್ನಲ್ಲಿ ಇರಲಿಲ್ಲ. ಅವರಿಬ್ಬರು ಏನು ಮಾತನಾಡಬೇಕು ಅಂತ ತೋಟದ ಕಡೆ ಹೋಗಿದ್ದಾರೆ ಮಗಳೇ. ಅವಳು ಹುಡುಕುತ್ತಿರುವುದನ್ನು ಕಂಡು ಸುಮಿತ್ರಾ ಹೇಳಿದ್ರು. ಅದನ್ನು ಕೇಳಿ ಭೂಮಿ ಹೊರಗಡೆ ಬಂದಳು. ತೋಟದಲ್ಲಿ ಅರಳಿದ ಮಂದಾರದ ಗಿಡದ ಕೆಳಗೆ ನಿಂತು ಇಬ್ಬರು ಗಂಭೀರವಾದ ಚರ್ಚೆಯಲ್ಲಿದ್ರು. ಅವರ ಬಳಿ ಹೋಗಿ ತೊಂದರೆ ಕೊಡೋದು ಬೇಡವೆಂದು ಭೂಮಿ ಜಗುಲಿಯ ಮೇಲೇನೆ ಕುಳಿತಳು. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಕೂಡ ಬಂದು ಜಗುಲಿಯ ಕುರ್ಚಿಯ ಮೇಲೆ ಕುಳಿತು ಮಾತನಾಡಲಾರಂಭಿಸಿದರು. ಮಧ್ಯೆ ಮಧ್ಯೆ ಭೂಮಿಯನ್ನ ರೇಗಿಸುತ್ತಾ ನಗುತ್ತಾ ಸಮಯ ಕಳೆದ್ರು. ಅವರು ಬೇಕಂತಲೇ ಆ ವಿಷಯವನ್ನ ಭೂಮಿಗೆ ತಿಳಿಯದಂತೆ ಗುಟ್ಟಾಗಿಟ್ಟಿದ್ದರು. ದಿನಗಳು ಕಳೆಯುತ್ತಲೇ ಇದ್ದವು. ಶಿಖಾಗೆ ದಿನದಿಂದ ದಿನಕ್ಕೆ ಆಯಾಸ ಹೆಚ್ಚಾಗತೊಡಗಿತ್ತು. ಯಾರ ಬಳಿನೂ ಏನು ಹೇಳಲಾಗದ ಇಕ್ಕಟ್ಟಿಗೆ ಅವಳು ಸಿಲುಕಾಕಿಕೊಂಡಿದ್ದಳು. ಅಬಾರ್ಷನ್ ಮಾಡಲು ಸಾಧ್ಯವಿಲ್ಲವೆಂದು ಡಾಕ್ಟರ್ ಹೇಳಿದಾಗಿನಿಂದ ಮಿಥುನ್ಗೆ ಹುಚ್ಚು ಹಿಡಿದಂತಾಯಿತು. ಈಗ 2 ದಿನಗಳಿಂದ ಶಿಖಾ ಕರೆ ಮಾಡಿದ್ರು ಅವನು ಕಾಲ್ ರಿಸೀವ್ ಮಾಡ್ತಾ ಇರಲಿಲ್ಲ. ಏನು ಮಾಡಬೇಕೆಂದರಿಯದೆ ಅವಳು ಕಂಗಾಲಾಗಿದ್ದಳು. ಭಾಸ್ಕರ್ನ ಮದುವೆಗೂ ಮುನ್ನ ಶ್ರೀಯ ನಿಶ್ಚಿತಾರ್ಥ ಮುಗಿಸಬೇಕೆಂದು ರಾಜಿತಾ ಮತ್ತು ಮೋಹನ್ ನಿರ್ಧರಿಸಿದ್ದರಿಂದ ಈಗ ಎಲ್ಲರೂ ಅವನಿಗಾಗಿ ಹೆಣ್ಣು ಹುಡುಕುವ ತರಾತುರಿಯಲ್ಲಿದ್ರು. ಶ್ರೀ ಕೂಡ ಈಗ ಈ ಭೂಮಿಯ ಮೇಲಿದ ಇಷ್ಟವನ್ನೆಲ್ಲ ಮರೆತಂತಿದ್ದ. ಅದು ಹೌದಲ್ವಾ? ಇನ್ನೊಬ್ಬರ ಹೆಂಡತಿಯನ್ನ ಬಯಸುವುದು ತಪ್ಪು ಎನ್ನುವುದು ಅವನಿಗೂ ತಿಳಿದಿತ್ತು. ಶ್ರೀ ಇನ್ನು ಮುಂದೆ ವಿದೇಶಕ್ಕೆ ಹೋಗುವುದಿಲ್ಲವೆಂದು ಖಚಿತಪಡಿಸಿದಾಗ ಮೋಹನ್ ಅದಕ್ಕೇನೂ ಆಕ್ಷೇಪ ವ್ಯಕ್ತಪಡಿಸಲಿಲ್ಲ. ಏಕೆಂದರೆ ತಮ್ಮ ಒಬ್ಬನೇ ಮಗ ಸದಾ ತಮ್ಮ ಜೊತೆಯಲ್ಲೇ ಇರಬೇಕೆಂದು ಅವರು ಕೂಡ ಬಯಸಿದ್ರು. ಹೆಣ್ಣು ಹುಡುಕುವಾಗ ಏನಾದರೂ ನಿರೀಕ್ಷೆಗಳಿವೆಯಾ ಎಂದು ಕೇಳಿದಾಗ ಅದಕ್ಕೆ ಶ್ರೀ ಕೇವಲ ಮುಗುಳ್ನಗುತ್ತಿದ್ದ ಅಷ್ಟೇ. ಮ್ಯಾಟ್ರಿಮೋನಿಯಲ್ ಸೈಟ್ಗಳಲ್ಲಿ ಮತ್ತು ಬಂಧುಗಳ ಬಳಿ ವಿಚಾರಿಸಿದ್ರೂ ಯಾವ ಸಂಬಂಧನೂ ಕೂಡಿ ಬರಲಿಲ್ಲ. ಆದಾಗ ಭೂಮಿ ಒಂದು ದಿನ ಮಲಗುವ ಮುನ್ನ ಅರವಿಂದ್ನ ತಂಗಿಯ ವಿಚಾರವನ್ನು ಪ್ರಸ್ತಾಪಿಸ್ತಾಳೆ. ಮಧು ಒಳ್ಳೆಯ ಹುಡುಗಿ ಅಲ್ವಾಗ್ನಿ? ಶ್ರೀ ಕೂಡ ಒಳ್ಳೆಯವನೇ. ನಾವೊಮ್ಮೆ ಈ ವಿಚಾರವಾಗಿ ಅರವಿಂದ್ ಬಳೆ ಮಾತನಾಡಿದ್ರಾಯ್ತಲ್ಲ. ಅವಳು ಆಸೆಯಿಂದ ಕಣ್ಣರಳಿಸಿ ಕೇಳಿದ್ದನ್ನು ಕಂಡು ಅಗ್ನಿ ಸಂಕಟದಿಂದಲೇ ಮುಗುಳ್ನಕ್ಕನು. ಮಧುವಿನ ವಿಚಾರದಲ್ಲಿ ನಾವು ಹಾಗೆ ದಿಢೀರನೆ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯವಿಲ್ಲ ಭಾಮಿ. ಅದರಲ್ಲಿ ಕೆಲವು ಸಮಸ್ಯೆಗಳಿವೆ. ಅಗ್ನಿಯ ಮುಖ ಬಾಡುವುದನ್ನು ಅವಳು ಸ್ಪಷ್ಟವಾಗಿ ಗಮನಿಸಿದಳು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.